ರೀಸನ್ ಅನ್ನೋದು ಅಧಿಕೃತವಾಗಿ ಆಗಿಲ್ಲ. ಅದಕ್ಕೆ ನಮಗೆ ಶಂಕೆ ಇರೋದ್ರಿಂದ ಮತ್ತೆ ಅದನ್ನು ಟೆಸ್ಟ್ ಕಳಿಸಿದ್ದೀವಿ. ಯಾಕಂದರೆ ಹಿಂದೆ ಇದೇ ಫ್ಲೂಯಿಡ್ ಏನಿದೆ ಫಿಂಗರ್ ಲ್ಯಾಕ್ಟೇಟ್ ಅಂತ ಹೇಳ್ತೀವಿ, ಐ ಫ್ಲೂಯಿಡು, ಇದ್ರ ಬಗ್ಗೆ ಹಿಂದೆ ಅನುಮಾನಗಳು ಬಂದಾಗ ನಾವು ಟೆಸ್ಟ್ ಮಾಡಿಸಿ ಅದರಲ್ಲಿ ಒಂದು ಕೆಲವು ಸ್ಯಾಂಪಲ್ಸಲ್ಲಿ ಅದು ರಿಜೆಕ್ಟ್ ಆಗೋದು ನೆಗೆಟಿವ್ ಬಂದಿತ್ತು, ಸರಿ ಇಲ್ಲ ಅಂತ. ಆಮೇಲೆ ಮತ್ತೆ ಅದನ್ನು ಅವರು CDL ಕೋಲ್ಕತ್ತಾ ಲ್ಯಾಬ್ ಅಲ್ಲಿ ಕಳಿಸಿದ್ರು, ಅಲ್ಲಿ ಉಪಯೋಗ ಮಾಡಬಹುದು ಅಂತಲೂ ಕೂಡ ಕಳಿಸಿದ್ರು. ಅದ ನಂತರ ಒಂದು ಟೆಕ್ನಿಕಲ್ ಕಮಿಟಿ ಎಲ್ಲ ಮಾಡಿ ಅದನ್ನೆಲ್ಲ ಮತ್ತೊಮ್ಮೆ ಅದನ್ನು ಟೆಸ್ಟ್ ಮಾಡಿಸಿ ಯಾವುದ್ಯಾವುದು ಸರಿಯಾಗಿತ್ತು ಅದನ್ನು ಉಪಯೋಗ ಮಾಡೋದು ಕೂಡ ಅವಕಾಶ ಕೊಟ್ಟಿದ್ದರು. ಈಗ ಇದರಲ್ಲಿ ಈ ಬ್ಯಾಚಲ್ಲಿ ಏನಾದರೂ ಈಗ ಅದನ್ನು ಉಪಯೋಗ ಮಾಡಿದರೆ ಅದರಲ್ಲಿ ಏನಾದರೂ ನೆಗೆಟಿವ್ ಇದೆಯಾ ಅಥವಾ ಸರಿ ಇಲ್ವಾ ಅಂತ ಅದರ ಒಂದು ಕ್ವಾಲಿಟಿ ಬಗ್ಗೆ ನೋಡ್ತಕ್ಕಂಥದ್ದು ಮುಖ್ಯ ಆಗಿದೆ. ಅದನ್ನೀಗ ಕಳಿಸಿದ್ದೀವಿ. ಅಲ್ಲಿ ಒಂದು ಅನರೋಬಿಕ್ ಟೆಸ್ಟ್ ಅಂತ ಮಾಡ್ತಾರೆ. ಅನರೋಬಿಕ್ ಟೆಸ್ಟ್ ಅಲ್ಲೇ ಮಾಡಿದ್ದಾರೆ. ಅದರಲ್ಲಿ ಅದೇನು ಸಮಸ್ಯೆ ಇಲ್ಲ ಅಂತ ಅಲ್ಲಿ ಹೇಳಿದ್ದಾರೆ. ಆದರೆ ಇನ್ನೊಂದು ಟೆಸ್ಟ್ ಅದು ಆಗಬೇಕು, ಅದಕ್ಕೆ ಕಳಿಸಿದ್ದೀವಿ. ಅದು ಒಂದು 8-9 ದಿವಸ ಆಗ್ಬೋದು. ಅದು ಬಂದಮೇಲೆ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಏನು ಕಾರಣ. ಯಾಕಂದರೆ ಇದಾಗಿದ್ದ ತಕ್ಷಣ ನಮ್ಮ ಒಂದು ಟೀಮ್ನ ಕಳಿಸಿದ್ದೀವಿ, ಒಂದು ತಜ್ಞರ ತಂಡ. ಅವರೆಲ್ಲ ಹೋಗಿ ಪರಿಶೀಲನೆ ಮಾಡಿ ಚೆಕಪ್ ಮಾಡಿಬಿಟ್ಟು ಡಾಕ್ಟ್ರುಗಳದ್ದೇನು ನ್ಯೂನತೆಗಳೇನಿಲ್ಲ, ಅವ್ರು ಏನು ಮಾಡೋಕ್ಕೆ ಸಾಧ್ಯ ಆಗಿದೆ ಎಲ್ಲವನ್ನೂ ಕೂಡ ಮಾಡಿದ್ದಾರೆ ಮತ್ತು ಬೇರೆದೆಲ್ಲ ಕೂಡ ಅವರು ವಿಚಾರಣೆ ಮಾಡಿದ್ದಾರೆ. ಆ ಒಂದು ವರದಿ ನಮ್ಮ ಹತ್ರ ಇದೆ. ಅವರು ಕೂಡ ಇದ್ರ ಬಗ್ಗೆ ಸ್ವಲ್ಪ ಸಂಶಯವನ್ನು ವ್ಯಕ್ತಪಡಿಸಿದ್ರು. ನಮಗೂ ಕೂಡ ಇದ್ರ ಬಗ್ಗೆ ಅನುಮಾನ ಇರೋದ್ರಿಂದ ನಾವು ಅದನ್ನು ಕೂಡ ಕಳಿಸಿದ್ದೀವಿ. ಈಗ ಆ ವರದಿ ಬರಲಿ, ತದನಂತರ ಅದರ ಬಗ್ಗೆ ನಾವು ನೋಡ್ತೀವಿ. ಮಾಡಿರೋ ಕಾರಣ ಸಸ್ಪೆಕ್ಟ್ ಅಂತ ಹೇಳಿದ ತಕ್ಷಣ ನಾವು ಫ್ರೀಸ್ ಮಾಡಲೇಬೇಕಲ್ಲ. ಯಾಕಂದರೆ ಇನ್ನೂ ಈಗ ಒಂದೊಂದು ಜೀವ ಕೂಡ ಮುಖ್ಯ. ಅನಾವಶ್ಯಕವಾಗಿ ಯಾರಾದರೂ ಒಬ್ಬರು ತೀರ್ಕೊಂಡ್ರೆ ಅದು ದೊಡ್ಡ ಒಂದು ಆಘಾತ ಅಲ್ವಾ. ಯಾರೇ ಇರ್ಬೋದು, ಅದರಲ್ಲೇನು ಭೇದ ಭಾವ ಇಲ್ಲ. ಯಾರೇ ತೀರ್ಕೊಂಡ್ರು ಕೂಡ ಅನಾವಶ್ಯಕವಾಗಿ ತೀರ್ಕೊಂಡ್ರೆ ಪ್ರಿವೆಂಟಬಲ್ ಡೆತ್ ಆಗಿದೆ, ನಾವು ಅದಕ್ಕೆ ಅವಕಾಶ ಕೊಡಬಾರ್ದು ಅಲ್ವಾ. ಅದಕ್ಕೋಸ್ಕರ ನಾವು ರಿಸ್ಕ್ ತೊಗೊಳ್ಳೋಂಗೇ ಇಲ್ಲ. ಅದಕ್ಕೆ ನಾವು ಇಡೀ ರಾಜ್ಯಾದ್ಯಂತ ಎಲ್ಲ ಕಡೆ ಮತ್ತೆ ಅದನ್ನು ಎಲ್ಲೂ ಉಪಯೋಗ ಮಾಡಬಾರ್ದು ಅಂತ ಹೇಳಿದ್ವಿ. ಮುಂದೆ ಏನು ಮಾಡಬೇಕು ಅಂತ ಆ ರಿಪೋರ್ಟ್ ಬಂದಮೇಲೆ ಮತ್ತೆ ತೀರ್ಮಾನ ಮಾಡೋದು. ಅಲ್ಲಿವರೆಗೂ ನಾವು ಇದನ್ನು ಯಾವುದೂ ಉಪಯೋಗ ಮಾಡೋಕ್ಕೆ ಹೋಗಲ್ಲ. ಸಂಪೂರ್ಣ ಆ ವರದಿ ಬಂದಮೇಲೆ ನಂತರ ಏನು ಮಾಡಬೇಕು ಅಂತ ನಾವು ನೋಡ್ತೀವಿ. ಸರ್, ಅಹಿಂದ ಸಮಾವೇಶದ ವಿಚಾರಗಳು ಸಾಕಷ್ಟು ಇದಾಗ್ತದೆ. ಒಂದು ಪಕ್ಷದ ವೇದಿಕೆಯಲ್ಲಿ ಇದಾಗಬೇಕು ಅನ್ನುವಂಥದ್ದಿತ್ತು. Ashwavega English News. Coming soon. Your channel, your voice, your trust.